ಏನು ಗುರು ನೀರು. ಸ್ವರ್ಗ ಸ್ವರ್ಗ. ಸ್ವರ್ಗ ಸ್ವರ್ಗ ಈ ನೀರಲ್ಲಿ. ನೀವು ಒಮ್ಮೆ ಬನ್ನಿ ನೋಡಿ. ಶಿರಡಿ ಘಾಟು ಏನು ಈ ಒಂದು ಸಕಲೇಶ್ಪುರ ಮಾರ್ಗವಾಗಿ ಶಿರಡಿ ಘಾಟ್ ಡೌನ್ ಇಳಿಗ್ತಾ ಇದ್ದೀವಿ ನೋಡ್ರಿ. ರಸ್ತೆ ವ್ಯವಸ್ಥೆ ನೋಡ್ರಿ ಹೆಂಗೆ ಕೊಟ್ಟಾರೆ. ಒನ್ ವೇ ಸಿಸ್ಟಮ್ ಇದೆ. ಸೊ ಬಹುಶಃ ಇದು ಎಲ್ಲಿ ತನಕ ಈ ಥರ ಇದೆಯಾ ಗೊತ್ತಿಲ್ಲ. ಧರ್ಮಸ್ಥಳ ತನಕ ಹಿಂಗೆ ಇದೆಯಾ? ಮಂಗಳೂರವ್ರಿಗೆ ಒಬ್ಬ ನೋಡ್ರಿ, ಮಂಗಳೂರವ್ರಿಗೆ ಇದೇ ಥರ ರಸ್ತೆ ಅಂತೆ. ಏನು ಸೂಪರಾಗಿ ಮಾಡಿದ್ದಾರೆ ರಸ್ತೆ. ಏನಪ್ಪ? ಬೆಂಗಳೂರು ಟು ಮಂಗಳೂರು ಹೈವೇ ಇದು. ಮಾತ್ರ ಏನು ಈ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಈ ರೀತಿ ರಸ್ತೆ ಕೊಡಬೇಕಂದ್ರೆ ನಿಜಕ್ಕೂ ಗ್ರೇಟು. ಒನ್ ವೇ ಸಿಸ್ಟಮ್ ಇದೆ ನೋಡಿ. ಹೆಂಗಿದೆ ರಸ್ತೆ. ಶಿರಡಿ ಘಾಟ್ ಸಕಲೇಶ್ಪುರ ಮಾರ್ಗವಾಗಿ ನಾವು ಬಂದರೆ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ. ಇದು ಹಳೆ ರೋಡ್ ಅನಿಸುತ್ತೆ. ನೋಡಿ, ಇಲ್ಲಿ ಹಳೆ ರೋಡ್ ಇತ್ತು. ಬಟ್ ಈ ಒಂದು ನ್ಯಾಷನಲ್ ಹೈವೇ ಏನು ಇದು ಮಾಡುವುದರ ಮೂಲಕ ಒಂದು ಅದ್ದೂರಿ ರೋಡನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಹಳೆ ರೋಡು ಹಿಂಗೆ ಬಂದು ಸೇರ್ಕೊಂತೈತಿ. ಇಲ್ಲಿ ಹಳೆ ರೋಡೆಲ್ಲ ಡೆಮಾಲಿಷ್ ಮಾಡಿ ಸೂಪರಾಗಿ ಕೊಟ್ಟಿದ್ದಾರೆ ನ್ಯಾಷನಲ್ ಹೈವೇ. ಶಿರಾಡಿ ಘಾಟ್ ಬೆಂಗಳೂರು ಟು ಮಂಗಳೂರು ನ್ಯಾಷನಲ್ ಹೈವೇ. ಸೊ ನಾನು ಧರ್ಮಸ್ಥಳದೊಳಗೆ ಏನೇನೋ ವೀಡಿಯೋಗಳು ಅಪ್ಡೇಟ್ ಮಾಡ್ತೀನಿ ಈ ಶಿರಾಡಿ ಘಾಟಿಂದ. ದಯವಿಟ್ಟು ನಿರೀಕ್ಷಿಸಿ. ಒಂದಷ್ಟು ವೀಡಿಯೋಗಳು ಯಾವುದಾದ್ರು ಧರ್ಮಸ್ಥಳ ಬರೀ 67 ಕಿಲೋಮೀಟ್ರ್ ಅದ ಗುರು. ಧರ್ಮಸ್ಥಳ ಕೇವಲ 67 ಕಿಲೋಮೀಟ್ರು. ಇಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ ರಸ್ತೆ, ಮಾತ್ರ ನೆಕ್ಸ್ಟ್ ಲೆವೆಲು. ಆಪೋಸಿಟ್ ಯಾವ ವೆಹಿಕಲ್ದು ಡಿಸ್ಟರ್ಬೆನ್ಸ್ ಇಲ್ಲ ಕಣ್ರಿ. ಒಳ್ಳೆ ದುಡ್ಡು ಹಾಕೋರೆ ಇದಕ್ಕೆ. ಇನ್ವೆಸ್ಟ್ಮೆಂಟು ಸಿಕ್ಕಾಬಟ್ಟೆ ಹಾಕೋರೆ, ಕೋಟಿಗಟ್ಟಲೆ. ನೋಡ್ರಿ ಎಂಥ ಇನ್ವೆಸ್ಟ್ಮೆಂಟ್ ಹಾಕಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈ ಥರದ ಒಂದು ರಸ್ತೆಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅಂದರೆ ಗ್ರೇಟು. ಅಬ್ಬಬ್ಬಬ್ಬಬ್ಬ, ಸೂಪರ್ ಸೂಪರ್. ದಯವಿಟ್ಟು ನಿರೀಕ್ಷಿಸಿ. ನೋಡಿ, ಇದೆಲ್ಲ ಬೆಟ್ಟ ಗುಡ್ಡಗಳು ಹೆಂಗೆ ಕೊರ್ದಾಕವ್ರೆ ಗುರು. ಅಯ್ಯೋ ಶಿವನೇ, ಅಷ್ಟು ಹೈಟ್ ಇತ್ತಲ್ಲಪ್ಪ ಅದು. ಅಲ್ಲೋಡಿ ಏನು ಹೈಟ್ ಇದೆ. ಅದೆಲ್ಲ ಕೊರ್ದಾತಾಗೆ. ಇಲ್ಲೊಂದು ಜಲಪಾತ ಅದ ಗುರು. ಇಲ್ಲೊಂದು ಫಾಲ್ಸ್ ಇದೆ, ನೋಡ್ಕೊಳ್ಳೋಣ ಬನ್ನಿ. ವಾವ್, ಸೂಪರ್. ಯಾವುದೋ ಒಂದು ಇಲ್ಲಿ ಜಲಪಾತ, ಒಂದು ಮಿನಿ ಜಲಪಾತ ಐತೆ. ಕೆಳಕ್ಕೆಲ್ಲ ಹೋಗ್ಬೋದು ಕಣೋ. ನೈಸ್ ನೈಸ್, ಸೂಪರಾಗಿದೆ ನೋಡ್ಕೊಳ್ಳಿ. ಬಂದೆ. ಏನಪ್ಪ ನೋಡಿ, ಒಂದು ಬ್ಯೂಟಿಫುಲ್ ಆಗಿದೆ ಜಲಪಾತ. ಸೊ ನಾನು ಮುಂದಿನ ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಇಲ್ಲೊಂದೊಂದು ಟೀ ಹಾಕತ್ತೀವಿ ನಾನು ನಮ್ಮ ಹುಡುಗ.
ಏನೀ ಒಂದು ಶಿರಡಿ ಘಾಟ್ ಮುಖ್ಯ ರಸ್ತೆಯನ್ನು ಅನುಸರಿಸಿ ಬಂದರೆ ಸೊ ಇಲ್ಲಿ ಒಂದು ಜಲಪಾತ ಇದೆ. ಒಂದು ಬ್ಯೂಟಿಫುಲ್ ಆಗಿದೆ ಜಲಪಾತ, ವೀಕ್ಷಣೆ ಮಾಡಿ. ತಾವು ಸಹ ಆಗಮಿಸಬಹುದು. ಹವೀಸ್ ಹೇಗಿದೆ? ಇಲ್ಲಿ ಏನಪ್ಪ ಅಂದರೆ ಖುಷಿ ಪಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಇಲ್ಲಿ ಬಂದರೆ ನೀರಲ್ಲಿ ಸ್ವಲ್ಪ ಸಮಯ ಕಾಲ ಕಳಿಬೋದು. ತುಂಬ ಚೆನ್ನಾಗಿದೆ. ನೋಡಿ, ಒಳ್ಳೆ ನೀರು ಧುಮುಕುತ್ತೆ. ಇಲ್ಲೆಲ್ಲ ಕೂತ್ಕೊಂಡು ನಾವು ಹಂಗೆಲ್ಲ ಮಾಡಲ್ಲ, ನಮ್ಗೆ ಆಗಿ ಬರಲ್ಲ. ನೀವು ಬಂದು ಮಾಡಾಗಿದ್ದರೆ ಮಾಡಿ. ನೀರಲ್ಲಿ ಒಳ್ಳೆ ಎಂಜಾಯ್ ಇರ್ತದೆ, ಒಳ್ಳೆ ಖುಷಿ ಆಗುತ್ತೆ. ಸ್ವಲ್ಪ ಹೋಗ್ತೀನಿ ಆ ಕಡೆ. ಹೇಗಿದೆ ಜಲಪಾತದ ವೀಕ್ಷಣೆ? ಇಲ್ಲೆಲ್ಲ ಹೋಗ್ಬೋದು ಗುರು, ಒಂದಷ್ಟು ದೂರ ಹೋಗ್ಬೋದು. ನೋಡಿ, ಅಲ್ಲಿ ತನಕ ಹೋಗ್ಬೋದು. ಯಾರೋ ಒಬ್ಬರು ಕೂತಿದ್ರು ಇಲ್ಲಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ದೂರ ಹೋಗ್ತೀನಿ. ವಾವ್, ನೈಸ್. ಓ, ಇಲ್ಲಿ ಕೈಲಾಸ ಅದ ಗುರು, ಇಲ್ಲಿ ಕೈಲಾಸ ನೋಡಿ. ಅಬ್ಬಾ, ನೀರಲ್ಲಿ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಒಳ್ಳೆ ಫಸ್ಟ್ ಕ್ಲಾಸಾಗಿ ಕೂತ್ಕೊಬೋದು ನೀರಲ್ಲಿ. ಏನು ಅಲ್ಟಿಮೇಟ್ ಆಗಿದೆ ಗುರು ಇಲ್ಲಿ. ನೈಸ್. ಇದು ಎತ್ತಿನಹೊಳೆ ಜಲಾಶಯ ಅಂತೆ ಬಂಧುಗಳೇ. ಎತ್ತಿನಹೊಳೆ ಜಲಾಶಯ ತುಂಬ ಚೆನ್ನಾಗಿದೆ. ತಾವು ಸಹ ಶಿರಡಿ ಘಾಟ್ ಮಾರ್ಗವಾಗಿ ಕಾರ್ನಲ್ಲಿ, ಬೈಕ್ನಲ್ಲಿ ಧರ್ಮಸ್ಥಳ ಹೋಗ್ತಕ್ಕಂಥವ್ರು ಬಂದು ಒಮ್ಮೆ ವೀಕ್ಷಣೆ ಮಾಡಿ. ಅಲ್ಟಿಮೇಟ್ ಆಗಿದೆ, ಭಾಳ ಖುಷಿ ಆಯಿತು ನನಗೆ. ಬಹುಶಃ ನಾವೇ ಲೇಟ್ ಅನಿಸುತ್ತೆ ಇವೆಲ್ಲ ನೋಡೋದು, ಅರ್ಥ ಆಯ್ತಾ? ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ನಮಗೂ ಆ ಒಂದು ಯೋಗ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ ಈ ಒಂದು ಜಲಪಾತ. ಎಷ್ಟು ಚೆನ್ನಾಗಿದೆ ನೋಡಿ. ಖುಷಿಯಾಗುತ್ತೆ ನೋಡಿ. ಎತ್ತಿನಹೊಳೆ ಜಲಾಶಯ ಅಂತ ನೀವು ಒಮ್ಮೆ ಭೇಟಿ ನೀಡಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಟೂರಿಸ್ಟ್ ಕುಳಿತಿದ್ರು, ಈಗ ತಾನೇ ಎದ್ದೊಟ್ಟೋದ್ರು. ಸೊ ನನಗೆ ಸಿಂಗಲಾಗಿ ಅವಕಾಶ ಸಿಕ್ಕಿದೆ ಈ ಒಂದು ಜಲಪಾತದಲ್ಲಿ ಕಾಲವನ್ನು ಕಳೆಯೋದಕ್ಕೆ, ಅರ್ಥ ಆಯ್ತಾ? ಸಿಂಗಲಾಗಿ ಅವಕಾಶ ಸಿಕ್ಕಿದೆ. ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಜಲಪಾತದ ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ಳಿ. ಸೊ ನಾನೀಗ ಈ ಒಂದು ನ್ಯಾಷನಲ್ ಹೈವೇಯನ್ನು ಅನುಸರಿಸಿ ಎತ್ತಿನಹೊಳೆ, ಈ ಮುಂದೆ ಡ್ಯಾಮ್ ಇದೆ ಅಂತೆ ಬಂಧುಗಳೇ. ಎತ್ತಿನಹೊಳೆ ಡ್ಯಾಮ್ ಇದೆ ಅಂತೆ. ಸೊ ಇದಕ್ಕೆ ಎತ್ತಿನಹೊಳೆ ಜಲಾಶಯ ಅಂತ ಕರೀತಾರೆ. ಸೊ ಕ್ಷಮೆಯಲ್ಲಿ ಜಲಪಾತ ಅಂತ ಕರೀತಾರೆ, ಎತ್ತಿನಹೊಳೆ ಜಲಪಾತ ಅಂತ ಕರೀತಾರೆ. ತುಂಬ ಚಿಕ್ಕದಾಗದೆ, ಅಂತ ದೊಡ್ಡದೇನೂ ಅಲ್ಲ. ಆದರೂ ಒಳ್ಳೆ ಮಸ್ತಾಗಿದೆ. ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕಂತೂ ಅಲ್ಟಿಮೇಟ್ ಆಗಿದೆ. ಸೊ ಇಲ್ಲಿ ಪ್ರವಾಸಿಗರು ಇಲ್ಲಿ ಹತ್ತಬೇಕಾದ್ರೆ ಜೋಪಾನ, ಯಾಕಂದರೆ ಕಾಲು ಜಾರುತ್ತೆ. ನೀರು ಕಾಲಲ್ಲಿ ನೀವು ಅಲ್ಲಿಂದ ಜಾರಿ ಬಿದ್ದಿದ್ರೆ ಅಲ್ವಾ, ಅವೆಲ್ಲ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ನನ್ನ ಒಂದು ಎರಡು ಅನಿಸಿಕೆಯನ್ನು ಹೇಳ್ತಾಯಿದ್ದೀನಿ. ಯಾರು ಏನು ಅನ್ಕೋಬೇಡಿಯಪ್ಪ. ಎತ್ತಿನಹೊಳೆ ಜಲಾಶಯ ಮುಂದೆ ಇದೆ ಅಂತೆ. ಇಲ್ಲೆಲ್ಲ ಹತ್ತಿ ಹಣ್ಣಿದೆ, ಹತ್ತಿ ಹಣ್ಣು. ಓಕೆ, ಸೂಪರ್. ನೀವು ಒಮ್ಮೆ ಭೇಟಿ ನೀಡಿ. ವಾಟ್ ಆರ್ ಬ್ಯೂಟಿಫುಲ್. ನೈಸ್. ಇಲ್ಲೊಂದು ಹತ್ತಿ ಮರ ಇದೆ, ಬೇಕಾದರೆ ಈ ಹತ್ತಿ ಹಣ್ಣು ತಿನ್ಕೊಂಬಿಡಿ. ಒಂದೊಂದು ಸಿಕ್ಕಿದ್ರೆ. ಇಲ್ಲೆಲ್ಲ ಬಿದ್ದಿದೆ, ಎಲ್ಲ ಹಾಳಾಗಿದೆ. ತುಂಬ ಚೆನ್ನಾಗಿದೆ.
ಬರೋದು ಬಂದಿದ್ದೀನಿ, ಸ್ವಲ್ಪ ಮುಖಕ್ಕೆ ನೀರಾದರೂ ಹಾಕ್ಕೊಂಡು ಹೋಗ್ತೀನಿ. ಹೇಗಿದೆ? ನೈಸ್ ನೈಸ್.